ಸರ್, ತಮಗೂ ಕೂಡ ಕಣ್ಣಾರೆ ಕಾಣಿಸ್ತಾ ಇದೆ. ಅದಕ್ಕಿಂತ ಮುಂಚೆ ನಾನೇನು ಆ ಕಂದಮ್ಮಗಳು ಸತ್ತಿದ್ದಾರೆ, ಆಮೇಲೆ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ, ಅವ್ರು ಬೇಗ ಗುಣಮುಖರಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಇಡೀ ಗ್ರಾಮಸ್ಥರು ಇಲ್ಲಿದ್ದಾರೆ, ನಾನು ಹೇಳ್ತಕ್ಕಂಥದ್ದಲ್ಲ, ಇಡೀ ಗ್ರಾಮಸ್ಥರು ಹೇಳ್ತಾರೆ. ಆ ಕಾಮಗಾರಿ ಏನು ಮಾಡಿದ್ದಾರೆ, ಕಾಮಗಾರಿ ಮಾಡಬೇಕಾದ್ರೆ ಅದು ಬೋರ್ಡಿಗೆ ಬರಿಬೇಕಾದ್ರೆ ಒಂದು ಸ್ಟೀಲು ಹಾಕಿಲ್ಲ, ಒಂದು ರಾಡು ಹಾಕಿಲ್ಲ, ವಿತೌಟ್ ಸೆಂಟ್ರಿಂಗ್ ಮಾಡಿದ್ದು ನಿಮ್ಮ ಕಣ್ಣಾರೆ ಕಾಣಿಸ್ತದೆ. ನೀವು ಕೂಡ ನಿಮ್ಮ ಕ್ಯಾಮ್ರಾ ಕಣ್ಣಲ್ಲಿ ನೀವು ನೋಡ್ತಾ ಇದ್ದೀರಿ. ಸೊ ಇದಕ್ಕೆ ಯಾವ ಇಲಾಖೆ ಕಾರಣೀಭೂತರಾಗಿದ್ದಾರೆ ಅವ್ರ ಮೇಲೆ ತತ್ಕ್ಷಣ FIR ಲಾಂಚ್ ಮಾಡಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೂ, ಜಿಲ್ಲಾ ಪಂಚಾಯತ್ CO ಅವ್ರಿಗೂ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಈಗಾಗಲೇ ನಾನು ಆಗ್ರಹವನ್ನು ಮಾಡಿದ್ದೇನೆ. ನಾವು ಕೂಡ ಈಗ ಊರಿನ ಎಲ್ಲ ನಮ್ಮ ಗ್ರಾಮಸ್ಥರ ವತಿಯಿಂದ ಒಂದು FIR ಕೂಡ ಪಕ್ಷದ ವತಿಯಿಂದ ಲಾಂಚ್ ಮಾಡ್ತೀವಿ. ಯಾರು ಈ ಕಳಪೆ ಕಾಮಗಾರಿ ಕಾರಣೀಭೂತರಾಗಿದ್ದಾರೆ ತತ್ಕ್ಷಣ ಅವರನ್ನು ಏನೋ ಹಿಡಿದು ಅವರನ್ನು ಅರೆಸ್ಟ್ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಒಂದನೇದು. ಎರಡನೇದು, ಈಗಾಗಲೇ ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ, ಆ ಕಂದಮ್ಮಗಳಿಗೆ ಸರ್ಕಾರದ ವತಿಯಿಂದ ಪರಿಹಾರ ಕೊಡಿಸ್ಬೇಕು. ಮೂರನೇದು, ಏನು ಆಸ್ಪತ್ರೆಯಲ್ಲಿ ಸರಿಸುಮಾರು 4 ರಿಂದ 5 ಜನ ಈಗ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿಸ್ತಿದ್ದಾರೆ, ಅವರಿಗೆ ಒಳ್ಳೆಯ ರೀತಿಯ ಚಿಕಿತ್ಸೆ ಕೊಡಿಸ್ಬೇಕು ಜಿಲ್ಲಾಡಳಿತ ವತಿಯಿಂದ, ಹಾಗೂ ಅವ್ರಿಗೆ ಕೂಡ ಪರಿಹಾರ ಸಿಗಬೇಕು ಅಂತ ಒತ್ತಾಯವನ್ನು ಮಾಡ್ತೇನೆ. ಅಲ್ಲ ಸರ್, ಏನಂತಂದರೆ ಮುಚ್ಚು ಜಲ್ದಿ ಮುಚ್ಚು ಬಸವ ಮುಚ್ಚು.